ಇಂಜಿನ್ ತುಂಬಾ ಹೀಟ್ ಆಗ್ತಿದೆಯಾ? ಹಲೋ ನಮಸ್ಕಾರ ಗುರುಗಳೇ. ರಾಯಲ್ ಎನ್ಫೀಲ್ಡ್ ಗಾಡಿಗಳಲ್ಲಿ ಇಂಜಿನ್ ಬರುತ್ತೆ. ರಾಯಲ್ ಎನ್ಫೀಲ್ಡ್ ಗಾಡಿಗಳಲ್ಲಿ 3 ತರದ ಇಂಜಿನ್ ಕೂಲಿಂಗ್ ಸಿಸ್ಟಮ್ ಇದೆ. ಯಾವ್ಯಾವಪ್ಪ ಅಂದ್ರೆ ಏರ್ ಕೂಲ್ಡ್, ಲಿಕ್ವಿಡ್ ಕೂಲ್, ಆಯಿಲ್ ಕೂಲಿಂಗ್. ಮೊದಲನೇದಾಗಿ ಮಾತಾಡೋಣ ಏರ್ ಕೂಲ್ಡ್ ಬಗ್ಗೆ. ಏರ್ ಕೂಲ್ಡ್ ಇಂಜಿನ್ ಯಾವ ಗಾಡಿಗೆ ಬರುತ್ತೆ ಅಂದ್ರೆ, ಏರ್ ಕೂಲ್ಡ್ ಇಂಜಿನ್ ಬರೋದು ರಾಯಲ್ ಎನ್ಫೀಲ್ಡ್ ಗಾಡಿಗಳಲ್ಲಿ UCE ಇಂಜಿನ್ ಓಲ್ಡ್ ಮಾಡೆಲ್, ನ್ಯೂ ಬಂದಿರುವ ಜೆ ಸೀರೀಸ್ ಇಂಜಿನ್ಗಳಿಗೆ ಮಾತ್ರ ಏರ್ ಕೂಲ್ಡ್ ಇಂಜಿನ್ನ ಕೊಟ್ಟಿದ್ದಾನೆ. 1 ಕಿಲೋಮೀಟರ್ ರನ್ ಮಾಡಿದರೆ ಸಾಕು ಗುರು, ತುಂಬಾ ಹೀಟ್ ಆಗುತ್ತೆ. ಹೀಟ್ ಆದರೂ ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಯಾವ ಥರ ರನ್ ಮಾಡ್ತೀರೋ ಆ ಥರ ನಿಮ್ಮ ವಾತಾವರಣ ಗಾಳಿಯಿಂದನೇ ಕೂಲ್ ಆಗಬೇಕು. ಕರಾನೇ ರಾಯಲ್ ಎನ್ಫೀಲ್ಡ್ ಗಾಡಿಗಳಲ್ಲಿ ಪಿಂಗ್ಸ್ ಅಂತ ಕೊಟ್ಟಿರ್ತಾರೆ. ನೀವು ಹೆಡ್ ಮತ್ತು ಬೋರ್ಗಳಲ್ಲಿ ನೋಡ್ಬೋದು. ನಮ್ಮ ರಾಯಲ್ ಎನ್ಫೀಲ್ಡ್ ಗಾಡಿಗಳಲ್ಲಿರುವ ಇಂಜಿನ್ ಕೂಲಿಂಗ್ ಆಗುತ್ತೆ. ಜಾಸ್ತಿ ಹೀಟ್ ಯಾವಾಗ ಆಗುತ್ತೆ ಅಂದರೆ, ನೀವು ಸಿಟಿ ರನ್ ಮಾಡಿದರೆ ಮಾತ್ರ ಸ್ವಲ್ಪ ಜಾಸ್ತಿ ಹೀಟ್ ಆಗುತ್ತೆ. ಸಿಟಿಯಲ್ಲಿ ಯಾಕಪ್ಪ ಜಾಸ್ತಿ ಹೀಟ್ ಆಗುತ್ತೆ ಅಂದರೆ, ಗಾಳಿನ ಜಾಸ್ತಿ ಇಂಜಿನಿಗೆ ಹೋಗ್ತಿರಲ್ಲ, ಆವಾಗ ಇಂಜಿನ್ ತುಂಬಾ ಹೀಟ್ ಅನಿಸುತ್ತೆ. ಏನೂ ಪ್ರಾಬ್ಲಮ್ ಆಗಲ್ಲ, ನೀವು ರನ್ ಮಾಡ್ಬೋದು. ಡೌಟ್ ಇದ್ದರೆ ನನ್ನ ಗಾಡಿ ತುಂಬ ಹೀಟ್ ಆಗ್ತಿದೆ ಅಂದರೆ ಹತ್ರ ಇರುವ ರಾಯಲ್ ಎನ್ಫೀಲ್ಡ್ ಅಥರೈಸ್ಡ್ ಸೆಂಟರಿಗೆ ಹೋಗ್ಬಿಟ್ಟು ತೋರಿಸ್ಬೋದು. ನಿಮ್ದೇನಾರ ಡೌಟ್ ಇದ್ದರೆ ರಾಯಲ್ ಎನ್ಫೀಲ್ಡ್ ಬಗ್ಗೆ ಏನು ಮಾಡಿಬಿಟ್ಟು ಇಲ್ಲಾಂದರೆ ಕಮೆಂಟಲ್ಲಿ ತಿಳಿಸಿ.